ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ವೀಕ್ಷಕರೇ, ನಿಮ್ಮದು ಕನ್ಯಾ ರಾಶಿ. ಮೀನರಾಶಿಯಲ್ಲಿ ಶನಿಯ ವಕ್ರೀಚಲನೆ ಕನ್ಯಾ ರಾಶಿಯ ಮೇಲೆ ಪ್ರಭಾವ. ಕನ್ಯಾ ರಾಶಿ ಬುಧ ಪ್ರಧಾನ ರಾಶಿಯಾಗಿದೆ. ಬುಧ ಇಂಟಲೆಕ್ಟ್, ಬುದ್ಧಿಕಾರಕ ಗ್ರಹ ಬುಧ. ಪ್ರಸ್ತುತವಾಗಿ ಶನೈಶ್ವರ ಮೀನರಾಶಿಯಲ್ಲಿದ್ದಾನೆ. ಮೀನರಾಶಿ ಕನ್ಯಾ ರಾಶಿಗೆ ಸಪ್ತಮ ಭಾವವಾಗಿದೆ. ಕಳತ್ರ ಭಾವದಲ್ಲಿ ಶನಿಯ ಸಂಚಾರ ಇದೆ. ಮುಂದಿನ 138 ದಿನಗಳ ಅವಧಿಯವರೆಗೆ ಅಂದರೆ ಜುಲೈ 26ರಿಂದ ಡಿಸೆಂಬರ್ 10, ಸುಮಾರು 138 ದಿನ, 4.5 ತಿಂಗಳು ಶನಿಯು ನಿಮ್ಮ 7ನೇ ಭಾವದಲ್ಲಿ, ಕಳತ್ರ ಭಾವದಲ್ಲಿ, ಜಾಮಿತ್ರಿ ಭಾವದಲ್ಲಿ ವಕ್ರಗತಿಯಲ್ಲಿ ಸಂಚರಿಸುವನು. ಇದರ ಮುಖಾಂತರ ಸಪ್ತಮ ಭಾವದ ಫಲಗಳು ನಿಧಾನಗತಿಯಲ್ಲಿ ಸಿಗಲಿವೆ. ಇಲ್ಲಿ ನಿಮ್ಮ ಸಪ್ತಮ ಭಾವಕ್ಕೆ ಸ್ಪೀಡ್ ಬ್ರೇಕರ್ ಅನ್ನು ಅಳವಡಿಸುವನು, ವೇಗ ನಿಯಂತ್ರಕವನ್ನು ಅಳವಡಿಸುವನು. ಕಾರಣ, ಅಪಘಾತಕ್ಕೆ ಅವಸರವೇ ಕಾರಣ. ಇಲ್ಲಿ ನೀವು ದಾಂಪತ್ಯವಾಗಲಿ, ಪಾರ್ಟ್ನರ್ಶಿಪ್ ವಿಚಾರದಲ್ಲಾಗಲಿ ಕೆಲವು ನಿರ್ಣಯಗಳನ್ನ, ಕೆಲವು ಕರ್ಮಗಳನ್ನ, ಹಳೆಯ ಕರ್ಮಗಳನ್ನ, ಇವುಗಳನ್ನ ಮರು ಆಲೋಚನೆ ಮಾಡಬೇಕು, ಪುನರ್ವಿಮರ್ಶೆ ಮಾಡಿಕೊಳ್ಳಿ ಅಂತ ಶನಿಯೇ ಇಲ್ಲಿ ತಿಳಿಸ್ತಾ ಇದೆ. ಸೊ ಥಿಂಗ್ಸ್ ವಿಲ್ ರೊಟೇಟ್ ಅರೌಂಡ್ ದ 7th house, ಇಟ್ಸ್ ಕಾರಕತ್ವಾಸ್. ಸಪ್ತಮ ಭಾವದಲ್ಲಿ ಶನಿಯ ವಕ್ರೀಚಲನೆ ಕನ್ಯಾ ರಾಶಿಯ ಮೇಲೆ ಪ್ರಭಾವ. ಶನಿ ಪಂಚಮಾಧಿಪತಿ ಮತ್ತು 6ನೇ ಭಾವದ ಅಧಿಪತಿಯಾಗಿ ಸಪ್ತಮ ಭಾವದಲ್ಲಿದ್ದಾನೆ. ಪಂಚಮಾಧಿಪತಿಯಾಗಿ ಓಕೆ, ಟ್ರಯಾಂಗಲ್ ಅಧಿಪತಿ ಆಗ್ತಾನೆ, ತ್ರಿಕೋನಾಧಿಪತಿಯಾಗಿ ಓಕೆ ಅಂತ ಹೇಳ್ಬೋದು. ಆದರೆ 6ನೇ ಭಾವದ ಅಧಿಪತ್ಯ ಬಂದಾಗ ಆತನು ನೈಸರ್ಗಿಕ ರೋಗಾಧಿಪತಿಯಾಗಿ ಇಲ್ಲಿ ನಿಜವಾದ ರೋಗಾಧಿಪತಿಯು ಕೂಡ ಆಗುವನು, ರಿಯಲ್ ರೋಗಾಧಿಪತಿಯು ಕೂಡ ಆಗುವನು. ಇಲ್ಲಿ 5th ಲಾರ್ಡ್ ಇನ್ 7th house ರಿಟ್ರೋಗ್ರೇಡ್, 6th ಲಾರ್ಡ್ ಇನ್ 7th house ರಿಟ್ರೋಗ್ರೇಡ್, ಪಂಚಮಾಧಿಪತಿ ವಕ್ರಿ, 6ನೇ ಅಧಿಪತಿ ವಕ್ರಿ, ಸಪ್ತಮ ಭಾವದಲ್ಲಿ ವಕ್ರಿ, 138 ದಿನ ವಕ್ರಿ, ಜುಲೈ 26ರಿಂದ ಡಿಸೆಂಬರ್ 10 ವಕ್ರಿ. ಸೊ ಶನಿಯ ಫಲಗಳು ಯೋಗಾಧಾರಿತ, ಭಾವಾಧಾರಿತ, ಕರ್ಮಾಧಾರಿತ ಮತ್ತು ಪಾದಾಧಾರಿತ. ಇದರ ಜೊತೆಗೆ ಗುರುವಿನ ಜೊತೆ ಇದ್ದಾನೆ, ಗುರುವಿನ ದೃಷ್ಟಿ ಇದೆಯೋ ಅದು ನೋಡ್ಕೊ. ಶನಿಯ ದೃಷ್ಟಿ ವಿಷಮಯವಾಗಿದ್ದು ಗುರುವಿನ ದೃಷ್ಟಿ ಅಮೃತಮಯವಾಗಿರುತ್ತೆ. ಹೀಗಾಗಿ ಶನಿ ಏನಾದರೂ ನೆಗೆಟಿವ್ ಇದ್ರೆ, ಗುರುವಿನ ದೃಷ್ಟಿ ಇದ್ರೆ ನೆಗೆಟಿವ್ ಫಲಗಳು ಕಂಟ್ರೋಲ್ಗೆ ಬರ್ತವೆ. ಒಂದು ವಕ್ರಿ ಶನಿ ಕೆಲವು ಪೆಂಡಿಂಗ್ ಕರ್ಮಗಳನ್ನು ಸೂಚಿಸ್ತಾನೆ. ಸಪ್ತಮ ಭಾವ ಚೆನ್ನಾಗಿಲ್ಲ. ಮಾರಕ ಭಾವ, ಕಾಮ ಭಾವ, ಡಿಸೈರ್ಗಳು ಜಾಸ್ತಿ, ಅವುಗಳನ್ನ ನಿಯಂತ್ರಿಸಿ ಅಂತ ಶನಿ ಹೇಳ್ತಾ ಇದ್ದಾರೆ. ಕಾಮ ಭಾವ ವಕ್ರಗತಿಯಲ್ಲಿ ಅಂದರೆ ಕಂಟ್ರೋಲ್ ಮಾಡಿ ಅಂತ ಬರುತ್ತೆ. ಪಾದ, ತಾಮ್ರಪಾದ, ಕಾಪರ್ ಇನ್ಫ್ಲೂಯೆನ್ಸ್. ಸೊ ತಾಮ್ರಪಾದ ಓಕೆ ಇದೆ, ಇದರ ಫಲಗಳು ಪಾಸಿಟಿವ್ ಆಗಿ ಸಿಗ್ತವೆ. ಇಲ್ಲಿ ಅಸ್ಟ್ರಾಲಜಿ ಆಸ್ ಇಟ್ ಈಸ್, ಯಾವುದಕ್ಕೂ ಕೂಡ ಮ್ಯಾನಿಪುಲೇಷನ್ ಮಾಡಲ್ಲ. ಪಾಸಿಟಿವ್ ಆಗಲಿ, ಫಲಗಳಾಗಲಿ, ನೆಗೆಟಿವ್ ಆಗಲಿ, ಆಸ್ ಇಟ್ ಈಸ್ ಅನ್ನು ಹೇಳಬೇಕು. ಸುಮ್ಮನೆ ವ್ಯೂವರ್ಗಳ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ, ಸಬ್ಸ್ಕ್ರೈಬ್ಗಳು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ, ಜಾಸ್ತಿ ರೆವಿನ್ಯೂ ಪಡೆಯೋಕೆ ಅದೆಲ್ಲ ಹೇಳೋಕ್ಕಾಗಲ್ಲ. ಆಸ್ಟ್ರಾಲಜಿ ಈಸ್ ಆಸ್ ಇಟ್ ಈಸ್, ಸಬ್ಜೆಕ್ಟನ್ನು ಹಾಳು ಮಾಡೋಕ್ಕೆ ಬರೋದು. ಇನ್ನು ಯಾವುದೇ ಯೋಗ ನಿರ್ಮಾಣ ಮಾಡಿಲ್ಲ, ಸಂತಾನದ ಪ್ರಗತಿಗೆ ವಿಳಂಬ ಆಗುತ್ತೆ. ಸ್ಥಾನ ಸಿಗಲು, ಪದವಿ ಸಿಗಲು, ಶಿಕ್ಷಣದಲ್ಲಿ ಯಶಸ್ಸು ಸಿಗಲು, ಸ್ವಲ್ಪ ಅಡೆತಲು, ಪೋಸ್ಟ್ ಪೊಸಿಷನ್ ಸಿಗಲು ಸ್ವಲ್ಪ ಕಾಯಬೇಕು, ವೇಟ್ ಮಾಡಬೇಕಾಗುತ್ತೆ. ಇನ್ನು 6th ಲಾರ್ಡ್ ಇನ್ 7th house ಬಂದಾಗ ಸಮಸ್ಯೆಗಳೇ ಪಾರ್ಟ್ನರ್ಶಿಪ್ನಲ್ಲಿ ಬರ್ತವೆ. ಪಾರ್ಟ್ನರ್ಶಿಪ್ನಲ್ಲಿ ಸಮಸ್ಯೆ ಬರುವುದು, ಅಥವಾ ಸಣ್ಣ ಪ್ರಮಾಣದ ವೈರಸ್ ಅಥವಾ ಎನಿಮಿಟಿ ಅಥವಾ ಒಂದು ಸಮಸ್ಯೆಗಳು, ಕಾನ್ಫ್ಲಿಕ್ಟ್ ಬರುವುದು, ಲಿಟಿಗೇಷನ್ಸು. ಶತ್ರುಗಳೇ ಇಲ್ಲಿ ಬಿಸ್ನೆಸ್ನಲ್ಲಿ ಬರ್ಬೋದು, ವೈರಿಗಳೇ ಬರ್ಬೋದು, ದಾಂಪತ್ಯದಲ್ಲಿಯೂ ಕೂಡ ಇದಾಗಬಹುದು. ಅಗೇನ್ 7th house ಇಸ್ ರಿಲೇಟೆಡ್ ಟು ದ ಪರ್ಸನಲ್ ಆ್ಯಂಡ್ ಬಿಸ್ನೆಸ್ ಪಾರ್ಟ್ನರ್ಶಿಪ್, ಎನಿಥಿಂಗ್ ಒನ್. ಸಂತಾನ ಮತ್ತು ಸಂಗಾತಿಯ ಋಣ ಇಲ್ಲಿ ಬಾಕಿ ಉಳಿದಿದೆ, ಅದನ್ನು ತೀರಿಸಬೇಕಾಗುತ್ತೆ. ನಿಮ್ಮ ದೈನಂದಿನ ಚಟುವಟಿಕೆ, ಆರೋಗ್ಯ, ಇವುಗಳ ಕಡೆ ಗಮನ ಕೊಡಬೇಕು. ಮತ್ತೆ ನಿಮ್ಮ ಆಂತರಿಕ ಶತ್ರುಗಳು, ಷಡ್ರಿಪುಗಳು, ಕಾಮಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಇವೆಲ್ಲ ಇರ್ತಾವಲ್ಲ, ಇವುಗಳ ಮೇಲೆ ನಿಯಂತ್ರಣ, ಅವುಗಳ ಜೊತೆ ಹೋರಾಟ ಮಾಡಬೇಕಾಗುತ್ತೆ. ಹೊರಗಿನ ಶತ್ರುಗಳು ಬಿಟ್ಟುಬಿಡಿ, ಓಪನ್ ಎನಿಮೀಸ್ ಅಂತೂ ಇದ್ದೇ ಇರ್ತಾರೆ. ಅವುಗಳ ಜೊತೆಗೆ ಆಂತರಿಕ ಎನಿಮಿಗಳ ಜೊತೆ ಹೋರಾಟ ಮಾಡಬೇಕು. ಅಂದರೆ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರಲಿಕ್ಕುಂಟು. ಡೈಲಿ ರೂಟೀನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಶನೀಶ್ವರ, ಇದೆ ಪರಿಹಾರ. ಇನ್ನು ಡಯಟನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ಕಾರ್ಯಕ್ಷೇತ್ರದಲ್ಲಿ ಒತ್ತಡ ನಿಯಂತ್ರಣ ಮಾಡಲು ಪ್ರಯತ್ನ ಪಡಬೇಕು. ಪಾರ್ಟ್ನರ್ಶಿಪ್ನಲ್ಲಿ ನಿಧಾನ ಪ್ರಗತಿ, ನಿಮ್ಮ ಪಾರ್ಟ್ನರ್ ಸ್ಪಿರಿಚುವಲ್ ಕೂಡ ಇರಬಹುದು. ಡಿಟ್ಯಾಚ್ಮೆಂಟ್ ವಿತ್ ಪಾರ್ಟ್ನರ್ ಈಸ್ ಆಲ್ಸೋ ಪಾಸಿಬಲ್. ಇದು ಒಂದು ಪ್ಲೇಲಿಸ್ಟ್ ಇದೆ, 12 ವಿಡಿಯೋಗಳು.
ಕನ್ನಡ ಮಾಧ್ಯಮದಲ್ಲಿ. ಇನ್ನೂ ನಾಲ್ಕು ಪ್ಲೇ ಲಿಸ್ಟ್ ಬರ್ತವೆ ಕಂಟಿನ್ಯೂಸ್ಲಿ. ಕುಜನ ರಾಶಿ ಪರಿವರ್ತನೆ, ಶುಕ್ರ ರಾಶಿ ಪರಿವರ್ತನೆ, ಬುಧನ ರಾಶಿ ಪರಿವರ್ತನೆ, ಈಗಾಗಲೇ ಇದು ಶನಿ ರಾಶಿ ಪರಿವರ್ತನೆ ಮತ್ತು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ 5 ಪ್ಲೇ ಲಿಸ್ಟ್ ಬರ್ತವೆ. ಪ್ರತಿಯೊಂದರಲ್ಲಿ 12 ವಿಡಿಯೋಸ್. ಇದೇ ರೀತಿ ಮುಂದೆ ಮತ್ತೆ ಈ ಎಲ್ಲ ವಿಡಿಯೋಗಳನ್ನ ಆಂಗ್ಲ ಮಾಧ್ಯಮದಲ್ಲಿ ಬರ್ತವೆ. ಅವು ಎಲ್ಲ 5 ಪ್ಲೇ ಲಿಸ್ಟ್ ಬರ್ತವೆ. ಸೇಮ್ ಕಂಟೆಂಟ್ ಇರುತ್ತೆ ಮತ್ತು ಭಾಷೆ ಬೇರೆ ಇರುತ್ತೆ. ನಮ್ಮ ಆಂಗ್ಲ ವೀಕ್ಷಕರಿಗಾಗಿ ವೀಕ್ಷಕರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ, ಆದರೂ ಕೂಡ ಕೆಲವರಿಗೋಸ್ಕರ ಮಾಡುವ ಪ್ರಯತ್ನ ಮಾಡುವ. ಸೊ ವೈಜ್ಞಾನಿಕ ತಳಹದಿ ಆಧಾರದ ಮೇಲೆ ಜ್ಯೋತಿಷ್ಯ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ನಿಮ್ಮದೇ ಆದ ಕನ್ನಡ ಭಾಷೆಯಲ್ಲಿ ವೀಕ್ಷಿಸಲು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಅತ್ರಿಪುತ್ರ 007 ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ದಿಸ್ ಇಸ್ ದ ರೀಸನ್. ಇನ್ನು ಕನ್ಸಲ್ಟೇಷನ್ ಸರ್ವಿಸ್, ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ಮಾತ್ರ ಓಪನ್ ಇದಾವೆ. ಜುಲೈ 19ರಿಂದ ಸ್ಟಾರ್ಟ್ ಆಗುತ್ತೆ. ಆಸಕ್ತರು ಕಾಂಟ್ಯಾಕ್ಟ್ ಮಾಡಿ ಪೇಡ್ ಕನ್ಸಲ್ಟೇಷನ್ಸ್ಗಳನ್ನ ಪಡೆಯಬಹುದು. ಅದು ಕೂಡ ಕೆಲವು ದಿನಗಳ ಅವಧಿಯವರೆಗೆ ಇರುತ್ತೆ. ನಂತರ ಮತ್ತೆ ಗಣೇಶ ಫೆಸ್ಟಿವಲು, ಪಿತೃಪಕ್ಷ ಬಂದಾಗ ಸ್ಟಾಪ್ ಆಗುತ್ತೆ. ಸೊ ಆಸಕ್ತರು ಕನ್ಸಲ್ಟೇಷನ್ ಪಡೆಯಬಹುದು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂಗ್ಲೀಷ್ನಲ್ಲಿ ಆಸಕ್ತಿ ಇದ್ದರೂ ಅವನ್ನು ಕೂಡ ವೀಕ್ಷಣೆ ಮಾಡಿ. ಅವಧೂತ ಚಿಂತನ ಶ್ರೀ ಗುರುದೇವ.